ಕಣ್ಣು, ಒಂದು ಕಣ್ಣು ಆಯ್ತಲ್ಲ, ಇನ್ನೊಂದು ಕಣ್ಣು ಯಾವುದು ಅಂದರೆ ಕಥಾಲಕ್ಷಣ. ಒಂದು ಲೋಕ ಓದಿ ನಾಳೆಯಿಂದ ಕಂಟಿನ್ಯೂ ಮಾಡೋದು. ನೃಸಿಂಹಮಖಿಲಾಜ್ಞಾನ ತಿಮಿರಾ ಶಿಶಿರದ್ಯುತಿಂ ಸಂಪ್ರಣಮ್ಯ ಪ್ರವಕ್ಷ್ಯಾಮಿ ಕಥಾಲಕ್ಷಣ ಮಂಜಸ. ನೃಸಿಂಹಂ ಅಖಿಲಾಜ್ಞಾನ ಏನಾಯಿತು, ತಿಮಿರ ಶಿಶಿರದ್ಯುತಿಂ ಸಂಪ್ರಣಮ್ಯ ಪ್ರವಕ್ಷ್ಯಾಮಿ ಕಥಾಲಕ್ಷಣ ಮಂಜ. ಅಲ್ಲಿ ಸಂಪ್ರಣಮ್ಯ ಪ್ರವಕ್ಷ್ಯಾಮಿ ಪ್ರಮಾಣಾನಾಂ ಸ್ವಲಕ್ಷಣಂ ಅಂತ ಹೇಳಿದ್ರು. ಎರಡೂ ಇದ್ದೇನೆ. ಇಲ್ಲಿ ಸಂಪ್ರಣಮ್ಯ ಅರ್ಥ ಆಯಿತು, ಅದಕ್ಕೂ ಇದಕ್ಕೂ ಒಂದೇ ಆಯಿತು. ಆಮೇಲೆ ಕಥಾಲಕ್ಷಣ ಮಂಜಸ, ಮಾನಲಕ್ಷಣ ಮಂಜಸ. ಕಥಾಲಕ್ಷಣ ತಪ್ಪು ಹೇಳಿದ್ದಾರೆ, ಪ್ರಮಾಣ ಲಕ್ಷಣ ತಪ್ಪು ಹೇಳಿದ್ರು ಅಂತ ಸರಿಯಾಗಿ ಹೇಳೋದಕ್ಕೆ ಬರೆದ್ರು. ಕಥಾಲಕ್ಷಣ ತಪ್ಪು ಹೇಳಿದ್ರು ಅದು ಸರಿಯಾಗಿ ಮಾಡಲಿಕ್ಕೆ ಬರೀತಾ ಇದ್ದಾರೆ. ವಕ್ಷ್ಯಾಮಿ ಪ್ರವಕ್ಷ್ಯಾಮಿ, ವಕ್ಷ್ಯಾಮಿ ಅಂತ ಹೇಳಿದರೆ ಬಾಲಾನಾಂ ಬೋಧ ಸಿದ್ಧಯೇ. ಪ್ರವಕ್ಷ್ಯಾಮಿ ಅಂದರೆ ದುರ್ನಿರೂಪವಚನಂಚ ಪಂಡಿ, ಎರಡೂ ಆಗಬೇಕು. ಅದಕ್ಕೆ ಪ್ರವಕ್ಷ್ಯಾಮಿ ಅಂತ ಹೇಳಿದ್ರು. ಏನು ಮಾಡಿ ಮಂಗಳ ಮಾಡಬೇಕಲ್ಲ ಫಸ್ಟ್. ನೃಸಿಂಹಂ ಅಖಿಲಾಜ್ಞಾನ ತಿಮಿರ ಅಶಿಶಿರದ್ಯುತಿಂ ನೃಸಿಂಹಂ ಸಂಪ್ರಣಮ್ಯ. ನರಸಿಂಹದೇವರಿಗೆ ನಮಸ್ಕಾರ ಮಾಡಿ ಶುರು ಮಾಡ್ತೇನೆ ಅಂತ ಹೇಳ್ತಾರೆ. ನರಸಿಂಹದೇವರು ಎಂಥ ರೂಪ, ಅದು ವಿಘ್ನ ಪರಿಹಾರಕ ರೂಪ. ನೃಸಿಂಹಾಧಿಕ ಮನ್ಯಚ್ಚ ದುರಿತಾದಿ ನಿವೃತ್ತಯೇ ಅಂತ ಹೇಳಿದ್ದಾರೆ. ನರಸಿಂಹದೇವರ ಇವತ್ತು ಜ್ಞಾನ ಕಾರ್ಯ, ಒಳ್ಳೆ ಕಾರ್ಯಕ್ಕೆ ವಿಘ್ನಗಳು ಜಾಸ್ತಿ. ಶ್ರೇಯಾಂಸಿ ಬಹುವಿಘ್ನಾನಿ ಅಂತ ಮಾತಿದೆ. ಒಳ್ಳೆ ಕೆಲಸಕ್ಕೆ ಕಳ್ತನ ಸುಡ್ತನ ಸಲೀಸಾಗಿಬಿಡುತ್ತೆ, ಸರಿಯಾಗಿರೋದೇ ಭಾರಿ ಕಷ್ಟ. ಅದಕ್ಕೋಸ್ಕರ ಒಳ್ಳೆಯ ಕೆಲಸಕ್ಕೆ ವಿಘ್ನಗಳು ಜಾಸ್ತಿ. ವಿಘ್ನಗಳು ಅವಕ್ಕೆ ವಿಘ್ನನೇ ಆಗಲ್ಲ, ಕೆಟ್ಟ ಕೆಲಸಕ್ಕೆ ವಿಘ್ನ ಆಗುತ್ತೆ, ಜಾಸ್ತಿ ಆಗುತ್ತೆ. ಪರಿಹಾರ ಮಾಡ್ಕೋಬೇಕೀಗ. ಪರಿಹಾರ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು? ಎಲ್ಲ ವಿಘ್ನ ಪರಿಹಾರ ಮಾಡೋ ಶಕ್ತಿ ಗಣೇಶಂದಲ್ಲ, ಎಲ್ಲ ವಿಘ್ನ ಪರಿಹಾರ ಮಾಡೋದಿಲ್ಲ. ಅದಕ್ಕೋಸ್ಕರ ಮಾಡೋ ಶಕ್ತಿ ಇರೋದು ಯಾರಿಗೆ? ನಾರಾಯಣ. ಅದು ನೃಸಿಂಹ ರೂಪದ ದೇವರ ರೂಪಗಳಲ್ಲಿ ಭೇದ ಇಲ್ಲ, ವಿಶೇಷ ಇರೋದರಿಂದ ನೃಸಿಂಹ ರೂಪದಿಂದನೇ ಆಗಬೇಕು. ನೃಸಿಂಹಂ ಅಖಿಲಾಜ್ಞಾನ ತಿಮಿರಾ ಶಿಶಿರದ್ಯುತಿಂ. ಯಾಕೆ ಉಳಿದವ್ರಿಗೆ ಆಗೋದಿಲ್ಲ ಅಂದರೆ ಅಖಿಲ ಅಜ್ಞಾನ ತಿಮಿರ ಅಶಿಶಿರದ್ಯುತಿಂ. ಅಖಿಲ ಅಜ್ಞಾನ ತಿಮಿರ, ಅಲ್ಲಿ ನರಸಿಂಹೋ ಅಖಿಲಾಜ್ಞಾನ ಮತಧ್ವಾಂತ ದಿವಾಕರ. ಎಲ್ಲಿದ್ದದ? ಮಾಯಾವಾದ ಖಂಡನದ್ದು. ಅಖಿಲ ಅಜ್ಞಾನ ತಿಮಿರ ಇದು ಗಣೇಶಾದಿಗಳಿಗೆ ಬೇರೆ ವಿಘ್ನ ಪರಿಹಾರ ಮಾಡ್ತಾರೆ, ಅದು ದೇವರ ಅನುಗ್ರಹದಿಂದ ಒಳಗೆ ನಿಂತು ಮಾಡಿಸ್ತಾರೆ. ಇದು ಅಜ್ಞಾನ ತಿಮಿರ ನಾಶ ಆಗಬೇಕಾದ್ರೆ ಬೇರೆ ಕೈಲಿ ಸಾಧ್ಯ ಇಲ್ಲ. ಯಾರ ಕೈಲಿ ಆಗಬೇಕದು? ನಾರಾಯಣದಿಂದನೇ ಆಗಬೇಕು. ಅದು ಎಂಥ ಅಜ್ಞಾನ? ಅಖಿಲ ಅಖಿಲ ಅಜ್ಞಾನ ತಿಮಿರ. ಅಖಿಲಂ ಅಜ್ಞಾನ ಕಲ್ಪಿತಂ ಇತಿ ಯನ್ಮತಂ, ಅದೇ ಕತ್ತಲೆ ಇದ್ದ ಹಾಗೆ ಅಂತ ಹೇಳಿದ್ದಾರೆ. ಅಖಿಲ ಅಜ್ಞಾನಕ, ಎಲ್ಲವೂ ಅಖಿಲವೂ ಅಜ್ಞಾನ ಕಲ್ಪಿತವೇ. ಅಥವಾ ಅಖಿಲ ಅಜ್ಞಾನ, ಎಲ್ಲ ವಿಷಯದ ಬಗ್ಗೆ ಇರೋ ಅಜ್ಞಾನ ಹೋಗ್ಬೇಕು. ನಮಗೆ ಎಲ್ಲದ್ರ ಬಗ್ಗೆ ಅಜ್ಞಾನ ಇರೋದ್ರಿಂದ ಎಲ್ಲದೂ ಅಜ್ಞಾನ ಹೋಗ್ಬೇಕಾದ್ರೆ ಯಾರಾಗಬೇಕು? ಎಲ್ಲ ಜ್ಞಾನ ಇರೋನಾಗಬೇಕು. ಸರ್ವಜ್ಞ ಪರಮಾತ್ಮ. ಅದಕ್ಕೆ ಅಖಿಲ ಅಜ್ಞಾನ. ಅದು ತಿಮಿರ ಅಂದರೆ ಏನು? ತಿಮಿರ ಅಂದರೆ ಕತ್ತಲೆ. ಅಖಿಲ ಅಜ್ಞಾನವೇ ತಿಮಿರ. ಅದಕ್ಕೆ ಶಿಶಿರದ್ಯುತಿ ಅಶಿಶಿರದ್ಯುತಿ. ದ್ಯುತಿ ಅಂದರೆ ಕಾಂತಿ, ಶಿಶಿರ ಅಂದರೆ ತಂಪು, ಅಶಿಶಿರ ಅಂದರೆ ಬಿಸಿ. ಶಿಶಿರದ್ಯುತಿ ಅಂದರೆ ಯಾರು? ಶಿಶಿರದ್ಯುತಿ ಅಂದರೆ ಯಾರು? ಚಂದ್ರ. ಅಶಿಶಿರದ್ಯುತಿ ಅಂದರೆ ಸೂರ್ಯ. ಅಜ್ಞಾನ ಎಂಬ ಕತ್ತಲೆಯನ್ನು ಕಡಿತಕ್ಕಂತಹ, ಇವತ್ತು ನಮ್ಮ ದೀಪ ಇದೆ, ಮನೆಯೊಳಗೆ ದೀಪ ಹಾಕ್ಕೊಟ್ಟಲ್ಲ, ರೋಡ್ಗೇನು ಉಪಯೋಗ ಆಗಲಿಲ್ಲ. ಅದರಿಂದ ರೋಡ್ ದೀಪ ಇದೆ, ಮನೇಲಿ ದೀಪ ಇಲ್ಲ, ಉಪಯೋಗ ಆಗಲಿಲ್ಲ. ಈ ರೋಡಲ್ಲಿ, ಪಕ್ಕದ ರೋಡಲ್ಲಿಲ್ಲ. ಸೂರ್ಯ ಎಲ್ಲ ಕಡೆ ಬಂದುಬಿಡ್ತಾರೆ. ಸೂರ್ಯ ಎಲ್ಲಿ ಬರಬೇಕು? ಈ ರೋಡು ಆ ರೋಡು ಅಂತಿಲ್ಲ. ಗೊತ್ತಾ ಯಾಕೆ? ಸೂರ್ಯನ ಬೆಳಕು ಅಲ್ಲಿ ಬಿದ್ದರೂ ಇಲ್ಲಿ ಬೆಳಕು ಬಿಡೋದು. ಇದು ಸೂರ್ಯನ ವೈಶಿಷ್ಟ್ಯ. ಅಲ್ಲಿ ದೀಪ ಹಚ್ಚಿಟ್ರೆ ಇಲ್ಲೇನು ಬೆಳಕು ಬಿಡಲ್ಲ. ಆ ರೂಮಿಗೆ ಮಾತ್ರ ಅದು ಸ್ವಲ್ಪ ಬೆಳಕು ಬಿಡುತ್ತೆ, ಪೂರ್ತಿ ಅಲ್ಲ. ಸೂರ್ಯನ ಬೆಳಕು ಟೋಟಲಿ ಡಿಫರೆಂಟ್. ಅದು ದೇವರ ಕಾಂತಿ ಅಂಥದ್ದು. ಸೂರ್ಯ ಅಂತ ಹೇಳಿ, ಎಂಥ ಸೂರ್ಯ ಅಂತ ಹೇಳ್ಬೇಕಾದ್ರೆ ಎಲ್ಲಿಗೆ ಹೋಗ್ಬೇಕು ಮತ್ತೆ? ಈಗ ದೇತ್ಯಜೋ ಖಂಡ ಗುಣೋರು ಮಂಡಲ ಸದೋದಿತೋ ಜ್ಞಾನ ಮರೀಚಿ ಮಾಲಿ ಸ್ವಭಕ್ತ ಹಾರ್ದೋಚ್ಚತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ. ಆ ಸೂರ್ಯ, ಈ ಸೂರ್ಯ ಅಲ್ಲ, ಆ ಸೂರ್ಯ ಆಗಬೇಕು. ಅದು ಯಾಕೆ ಹೇಳಿಲ್ಲ ಆಚಾರ್ಯರು? ಅದು ಓದಿರಬೇಕು ಅಂತ ಅರ್ಥ. ಈ ಸೂರ್ಯ ತಾತ್ಪರ್ಯದಲ್ಲಿ ಸ್ತೋತ್ರ ಮಾಡಿದ್ದ ಆ ಸೂರ್ಯ ಆಗಬೇಕು. ಅಖಿಲ ಅಜ್ಞಾನ ತಿಮಿರ ಅಶಿಶಿರದ್ಯುತಿ. ಅತಿ ತಿಮಿರ ಅಂತ ಎಲ್ಲಿದೆ? ಅತಿ ಅಂತಿಲ್ಲೇ ಇಲ್ಲ ಅಲ್ಲಿ. ನೃಸಿಂಹ ಅಖಿಲ ಅಜ್ಞಾನ ತಿಮಿರ ಅಂತಿದೆ. ಅಖಿಲ ಅಜ್ಞಾನ, ಅಜ್ಞಾನಕ್ಕೆ ಅಬ್ಜೆಕ್ಟಿವ್ ಅದು. ಅಖಿಲ ಅಂದರೆ ಅಖಿಲ ಅಜ್ಞಾನಕ್ಕೂ ತಿಮಿರ, ಅದು ತಿಮಿರ. ಅದಕ್ಕೆ ಸೂರ್ಯ. ಅದು ಎಲ್ಲ ವಿಧವಾದ ಅಜ್ಞಾನಕ್ಕೂ ಕೂಡ ಪರಮಾತ್ಮ ಏನಾಗಿದ್ದಾನೆ? ಸೂರ್ಯನಾಗಿದ್ದಾನೆ. ದೇವರು ಧ್ಯಾನ ಮಾಡಿದ್ರೆ ಎಂಥ ಸಮಸ್ಯೆನೂ ಪರಿಹಾರ ಆಗುತ್ತೆ ಅಂತ ಅರ್ಥ. ಕತ್ಲೆ ಕೂಡ ಕತ್ಲೆ ಇದ್ದ ಹಾಗೆ, ಗೊತ್ತಾಯ್ತಾ? ಆದ್ದರಿಂದ ಎಲ್ಲ ವಿಘ್ನಗಳು, ಅತಿ ಒಳ್ಳೆಯ ಕಾರ್ಯಕ್ಕೆ ಭಾರಿ ವಿಘ್ನ ಅಂತಾಯಿತು. ಅತಿ ದೊಡ್ಡ ಒಳ್ಳೆಯ ಕಾರ್ಯ ಯಾವುದು?
ಜ್ಞಾನ ಕಾರ್ಯ ನಹಿ ಜ್ಞಾನೇನ ಸದೃಶಂ ಪವಿತ್ರ. ಅದಕ್ಕೆ ವಿಘ್ನಗಳು ಭಾರಿ ಜಾಸ್ತಿ ಬರೋದು ಯಾವುದಕ್ಕೆ? ಜ್ಞಾನ ಕಾರ್ಯಕ್ಕೇ ಬರೋದು. ಯಾವುದು? ಆದ್ದರಿಂದ ಏನು ಮಾಡಬೇಕು? ಜ್ಞಾನದ ಪ್ರತಿಪಾದ್ಯ ಯಾರು? ನಾರಾಯಣ. ಜ್ಞಾನಗಮ್ಯ ಪುರಾತನಃ. ಎಲ್ಲಿದು? ವಿಷ್ಣು ಸಹಸ್ರನಾಮ. ಆದ್ದರಿಂದ ಜ್ಞಾನದ ಕಸ್ಟೋಡಿಯನ್ ದೇವರಾದ್ದರಿಂದ ದೇವರ ಸ್ಮರಣೆ ಮಾಡಿದ್ರೆ ಏನಾಗುತ್ತಾಗ ಎಲ್ಲ ವಿಘ್ನ ಪರಿಹಾರ ಆಗಿಬಿಡುತ್ತೆ. ಸಿಂಹ ಮಹಿಳ ಅಜ್ಞಾನ ತಿಮಿರಾಶಿಶಿರ ದ್ಯುತಿ. ದ್ಯುತಿ ಅಂದರೆ ಕಾಂತಿ. ಅಷ್ಟು ಪದ ಅರ್ಥ ಆಗಬೇಕು. ನೃಸಿಂಹಂ ಸಂಪ್ರಣಮ್ಯ. ಎಂಥ ನೃಸಿಂಹಂ? ಅಖಿಲಾಜ್ಞಾನ ತಿಮಿರ ಅಶಿಶಿರ ದ್ಯುತಿಂ ನೃಸಿಂಹಂ ಸಂಪ್ರಣಮ್ಯ ಪ್ರವಕ್ಷ್ಯಾಮಿ ಕಥಾಲಕ್ಷಣ ಮಂಜಸ. ಕಥಾಲಕ್ಷಣ ಮತ್ತೆ ಸೇರಿಸ್ಕೋಬೇಕು. ಅಂಜಸ ಪ್ರಣಮ್ಯ ಅಲ್ಲಿಗೂ ಬರುತ್ತೆ. ಅಂಜಸ ಪ್ರಣಮ್ಯ ಅಂದ್ರೇನು? ಜ್ಞಾನಭಕ್ತಿಯಾದಿಗಳಿಂದ ಕೂಡಿ ನಮಸ್ಕಾರ ಮಾಡುತ್ತೇನೆ. ಅಂಜಸ ಪ್ರವಕ್ಷ್ಯಾಮಿ ಸರಿಯಾಗಿ ಹೇಳ್ತೇನೆ, ಅಲ್ಲಿಗೂ ಅನ್ವಯ. ಮತ್ತು ದೇವರು ಎಂಥವನು? ಅಖಿಲಾಜ್ಞಾನ ತಿಮಿರಾಶಿಶಿರ ದ್ಯುತಿಂ ಅಂಜಸ. ಎಲ್ಲ ರೀತಿಯಲ್ಲೂ ಪರಿಪೂರ್ಣ ದೇವರು. ಇನ್ನೊಂದು ಬೇಕಾಗಿಲ್ಲ. ದೇವರಿದ್ದ ಮೇಲೆ ಏನು ಬೇಕಾಗಿಲ್ಲ? ಬೇರೆ ಏನೇ ಇದ್ದರೂ ಏನು ಬೇಕು? ಜೊತೆ ದೇವರು ಬೇಕು ಫಸ್ಟು. ಏನೇ ಇದ್ದರೂ ದೇವರು ಬೇಕು. ಆದರೆ ದೇವರೊಬ್ಬನೇ ಇದ್ದರೆ ಬೇರೆ ಏನೂ ಬೇಕಿಲ್ಲ. ಅದಕ್ಕೆ ಸದಾಗಮೈಕ ವಿಜ್ಞೇಯ ಏಕೋ ನೈಕಃ ಏಕೋ ನಾರಾಯಣ ಆಸಿ. ಇದು ಸ್ವಾರಸ್ಯ. ಅದು ಬೇರೆ ಯಾರೇ ಇದ್ದರೂ ಕೂಡ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ. ಕೃಷ್ಣ ಅರ್ಜುನ ಇಬ್ಬರು ಇದ್ದರೆ ಕೆಲಸ ಆಗ್ತದೆ. ಆದರೆ ಕೃಷ್ಣ ಒಬ್ಬನೇ ಇದ್ದರೆ ಸಾಕು. ಅರ್ಜುನ ಮಾತ್ರ ಏನಾಗಬೇಕು? ಕೃಷ್ಣನ ಸಮೇತ ಇರಬೇಕು. ಅದಕ್ಕೆ ಎಕ್ಸಾಂಪಲ್ ಎಲ್ಲಿ ಬಂತು? ಕೊನೆಗೆ ಅರ್ಜುನ ಒಬ್ಬನೇ ಇದ್ದ, ಸೋತುಬಿಟ್ಟ. ಕೃಷ್ಣನ ಸಾರಥ್ಯ ಇತ್ತು, ಅವಾಗ ಗೆದ್ದು ಬಿಟ್ಟ. ಅರ್ಥ ಆಯ್ತಾ? ಕೃಷ್ಣ ಗೆಲ್ಲಕ್ಕೆ ಅರ್ಜುನ ಸಾರಥಿ ಆಗಿಲ್ಲ. ಕೃಷ್ಣ ಎಷ್ಟೋ ಯುದ್ಧ ಮಾಡಿದ್ದಾರೆ, ಅರ್ಜುನ ಸಾರಥಿ ಆಗಿಲ್ಲ. ಆಗಿದ್ದಾರೆ, ಒಂದು ಸರ್ತಾರಾಗಿದ್ದಾರೆ, ಇಲ್ಲೇ ಇಲ್ಲ. ಆದರೆ ಅರ್ಜುನ ಗೆದ್ದಾಗೆಲ್ಲ ಯಾರಾಗಿದ್ದಾರೆ? ಕೃಷ್ಣ ಸಾರಥಿ ಆಗಿದೆ. ಯಾವಾಗ ಆಗಲಿಲ್ಲ, ಭಯಂಕರ ಸೋತು ಬಿಟ್ಟ. ಯಾರ ಕೈಲಿ ಸೋತ? ಕರ್ಣಗಿರಣ ಅಲ್ಲ, ಬರೀ ಕೆಲಸಕ್ಕೆ ಬರೋದವ್ರು. ಅವ್ರು ಯಾರು ಟ್ರೈಡ್ ಕೂಡ ಅಲ್ಲ, ಇರೇ ಅಲ್ಲ, ಅವರು ವಾರಿಯರ್ಸೇ ಅಲ್ಲ, ತೀರಾ ಲೋ ಗ್ರೇಡ್ ಪೀಪಲ್ ಅವರು. ಅವ್ರ ಕೈಲಿ ಪೂರ್ತಿ ಸೋತು ಬಿಡುತ್ತೆ. ಆದರೆ ದೇವರು ಬಿಟ್ಟ ಅಂತ ಹೇಳಿದರೆ ಪರಿಷ್ಠ ಸ್ಥಿತಿ ಏನಾಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಪರಮಾತ್ಮ ಒಬ್ಬನೇ ಎಲ್ಲವನ್ನೂ ನಾಶ ಮಾಡುತ್ತಾನೆ, ಅಜ್ಞಾನವನ್ನು, ಕೆಟ್ಟದ್ದನ್ನು. ಆದ್ದರಿಂದ ಬೇರೆ ಕೆಟ್ಟದ್ದು 1000 ಇರಬಹುದು. ಅತಿ ಕೆಟ್ಟದ್ದು ಯಾವುದು? ಅಜ್ಞಾನ. ಅತಿ ಒಳ್ಳೆಯದು ಯಾವುದು? ಜ್ಞಾನ. ಅರ್ಥ ಆಯ್ತಾ? ಅತಿ ಒಳ್ಳೆಯದು ಅಂತ ಯಾವುದು ಗೊತ್ತಾದರೆ ಅದು ಆಪೋಸಿಟ್ ಅತಿ ಕೆಟ್ಟದ್ದು. ಅತಿ ಕೆಟ್ಟದ್ದು ಅಂತ ಯಾವುದು ಗೊತ್ತಾದರೆ ಅದಕ್ಕೆ ಆಪೋಸಿಟ್ ಅತಿ ಒಳ್ಳೆಯದು. ಅದನ್ನು ಹೀಗೆ ಜ್ಞಾನೇನ ಸದೃಶಂ ಪವಿತ್ರಂ ಅಂತ ಹೇಳಿದ. ಹೀಗೆ ಅಜ್ಞಾನೇನ ಸದೃಶಂ ಏನದು? ಅಪವಿತ್ರ ಇನ್ನೊಂದು ವಸ್ತುನೇ ಇಲ್ಲ. ಇದು ಅರ್ಥ ಮಾಡಿ ನಾವು ಅಜ್ಞಾನ ಇಟ್ಕೊಂಡಿದ್ದೇವೆ ಅಂದರೆ ಆ ಮೈಲಿಗೆ ಇದ್ದಾಗ ಲೆಕ್ಕ. ಭಾರಿ ಸ್ನಾನ ಮಾಡಿದ್ದಾರೆ, ಏನು ಗೊತ್ತೇ ಇಲ್ಲ. ಸ್ನಾನನೇ ಮಾಡಿಲ್ಲ, ಒಳ್ಳೆ ಜ್ಞಾನ ಇದೆ. ಏನರ್ಥ? ಒಳಗೆ ಭಾರಿ ಮಡಿ ಇದ್ದಾರೆ ಅಂತ. ಹೊರಗಿನ ಮಡಿ ಬೇಕು, ಆದರೆ ನಿಜವಾದ ಮಡಿ ಅದು. ಇದು ಬರೀ ಬೂಟಾಟಿಕೆ ಮಡಿ ಆದಾಗ ಹೇಳಿದ ಸ್ನಾನ ಮಾಡದೆ ಹೊಸ ಡ್ರೆಸ್ ಹಾಕೊಂಡ್ಬಿಟ್ರೆ ಆಗೋ ಹಾಗೆ. ಒಳಗೆ ಕೊಳಕಿದೆ, ಬರೀ ಡ್ರೆಸ್ ಚೇಂಜ್ ಮಾಡಿದ್ರೆ ಏನು ಉಪಯೋಗ ಬರೋದಿಲ್ಲ. ಲಕಾರ ಅಲ್ಲೇ ಅಲ್ಲದು. ಕ್ರಿಯಾಪದನೂ ಅಲ್ಲ, ನಾಮಪದನೂ ಅಲ್ಲ, ಅವ್ಯಯ ಅದು. ಅದಿರೋದೇ ಹಾಗೆ. ಅದು ಮತ್ತೆ ನಡೆಸೋಕ್ಕೆ ಹೋಗಬಾರ್ದು. ಹಾಂ, ಶಿಶಿರ ಅಂದರೆ ಶಿಶಿರ ದ್ಯುತಿ ಅಂದರೆ ಬರೀ ಶಿಶಿರ ಅಂದರೆ ಚಂದ್ರ ಅಲ್ಲ. ಶಿಶಿರ ಋತು ಬರುತ್ತಲ್ಲ, ಶಿಶಿರ ಋತು ತಂಪು ಋತು ಅಂತ ಅರ್ಥ. ಅದಕ್ಕೆ ಶಿಶಿರ ದ್ಯುತಿ ಅಂತ ಹೇಳಿದಾಗ ಚಂದ್ರ, ಅಶಿಶಿರ ದ್ಯುತಿ ಅಂದರೆ ಸೂರ್ಯ. ಆ ದೇವ್ರ ನಮಸ್ಕಾರ ಮಾಡ್ತೇವೆ ಅಂತ ಹೇಳಿದ್ರು. ಆಚಾರದ ಹೇಳ್ದೇ ಮಾಡ್ಬೋದಾಗಿತ್ತು. ಯಾವ ನಮಸ್ಕಾರ ಮಾಡೋರೇ ಅವರು. ಈ ಶ್ಲೋಕ ನಾವು ಹೋದ್ರೆ ನಮಗೇನ ನಾವು ನಮಸ್ಕಾರ ಮಾಡಿದಾಗ ಆಯ್ತಿದ್ರಿಂದ ಏನಾಯ್ತು? ಈಗ ಓದಕ್ಕೆ ನಮಗೆ ಬರೋ ವಿಘ್ನ ಪರಿಹಾರ ಆಗುತ್ತೆ ಅಂತ. ಅವ್ರಿಗೆ ಬರೀಲಿಕ್ಕೆ ವಿಘ್ನ ಇಲ್ಲ ಆಚಾರ್ಯರಿಗೆ. ದೇವರು ಬರ್ತಾ ಇಲ್ಲ ಎಂದು ಕೂಡ ಅವರು. ಆದರೆ ಉಳಿದವ್ರು ಹಾಗೆ ಮಾಡಬೇಕು ತೋರ್ಸೋಕ್ಕೋಸ್ಕರ ಬರೆದ್ರು. ಓದೋರಿಗೆ ನಿರ್ವಿಘ್ನವಾಗಿ ಪರಿಸಮಾಪ್ತಿ ಆಗುತ್ತೆ, ಅರ್ಥ ಆಗುತ್ತೆ. ಎರಡೆರಡು ಆಗ್ಬೇಕು. ಅರ್ಥ ಆಗದೇ ಇರೋದೊಂದು ವಿಘ್ನನೇ. ಮತ್ತೆ ಕೇಳಿಸಲ್ಲ, ಅದೊಂದು ವಿಘ್ನ. ಅರ್ಥ ಆಗಲಿಲ್ಲ ವಿಘ್ನ. ಮರ್ತೋಗೋದು ಇನ್ನೊಂದು ವಿಘ್ನ. ಮತ್ತೆ ಅದೆಲ್ಲ ಪರಿಹಾರ ಆಗಬೇಕಾದ್ರೆ ದೇವರ ಅನುಗ್ರಹ ಬೇಕು ಅಷ್ಟು ಹೇಳಿ. ಕಥಾ ಅಂದರೆ ಏನು? ಕಥಾ ಅಂದರೆ ಜನ ಕಥೆ ಲಕ್ಷಣ, ಕಥೆ ಹೇಗೆ ಬರೀಬೇಕು ಅಂತ ಹೇಳ್ತಾರೆ ಅಂತ ಹೇಳಿದರೆ ಕಥೆ ಅಲ್ಲ ಇದು. ಏನು ಅಂತ ಹೇಳ್ತಾರೆ ನಾಳೆ. ಯಾಕೆ ನಾಳೆ ಶುರು ಮಾಡಿದರೆ ನಾಳೆ ದ್ವಿತೀಯಜ್ಞ ಆಗುತ್ತೆ, ಪಾಠ ಇರೋದಿಲ್ಲ. ಇವತ್ತಾದರೆ ನಾಳೆಯಿಂದ ಮುಂದುವರಿಸು. ಕಥಾ ಅಂದರೆ ಡಿಬೇಟ್ ಅಂತ, ಚರ್ಚೆ ಹೇಗೆ ಮಾಡಬೇಕು. ಇವತ್ತು ಚರ್ಚೆ ಮಾಡೋರು ಕಥಾಲಕ್ಷಣನೇ ಓದಿರೋದಿಲ್ಲ. ಅರ್ಥ ಆಯ್ತಾ? ವಾದ ಮಾಡೋರು ಕಥಾಲಕ್ಷಣನೇ ಓದಿರೋದಿಲ್ಲ ಅಂದರೆ ವಾದ ಕೆಟ್ಟೋಗ್ಬಿಡುತ್ತೆ. ಹೇಗೆ ಡಿಬೇಟ್ ಕಂಡಕ್ಟ್ ಮಾಡಬೇಕು, ಹೇಗೆ ಪಾರ್ಟಿಸಿಪೇಟ್ ಮಾಡಬೇಕು, ಯಾರ್ಯಾರು ಯಾವ್ಯಾವ ಮಾತಾಡಬೇಕು. ಮುಖ್ಯ ಅಧ್ಯಕ್ಷ ಇರಬೇಕು. ಅಧ್ಯಕ್ಷರೇ ಇಲ್ಲ ಇದಕ್ಕೆ. ಹಾಗಿರ್ಬೇಕು. ಜಡ್ಜಸ್ ಇರಬೇಕು. ಜಡ್ಜಸ್ಸೂ ಇಲ್ಲ. ಅವರವರ ಜಡ್ಜಸ್ ಆಗಿಬಿಟ್ರೆ ಅದೇನು ಉಪಯೋಗ ಬರೋದಿಲ್ಲ. ಆಮೇಲೆ ಕಥಾಲಕ್ಷಣ